ಒಂದು 7 ಓ ಕ್ಲಾಕ್ವರೆಗೂ ನಮ್ಮ ಮನೇಲಿ ಇರ್ತಾರೆ. ಯಾರೂ ಅಷ್ಟು ಸುಲಭವಾಗಿ ಒಳಗಡೆ ಬರೋಕ್ಕಾಗಲ್ಲ. ಹೇಗೆ ಯಾವಾಗೂ ನೀಟಾಗಿರುತ್ತೆ. ಯಾಕೆ ನಮ್ಮ ಮನೆ ಅಂದರೆ ಬುಕ್ಸ್ ಓದೋದ್ರಿಂದ ನಂಗೆ ತುಂಬ ಮೋಟಿವೇಟ್ ಆಗುತ್ತೆ. ಹಾಗಾಗಿ ಓದ್ತೀನಿ. ಊಟ ಮಾಡ್ತಾ ಇದ್ದೇನೆ. ಬೇಳೆ ಸಾಂಬಾರು ರೈಸ್ ಮಾಡಿದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುರುವಾರದ ವ್ಲಾಗ್ ಆಗಿರೋದ್ರಿಂದ 10 ಓ ಕ್ಲಾಕ್ ಎಲ್ಲ ಕೆಲಸ ಮುಗೀತು. ತಿಂಡಿನೂ ಆಯಿತು, ಸ್ನಾನನೂ ಆಯಿತು, A to Z ಕಂಪ್ಲೀಟ್ ಆಯಿತು. ಸೊ ಸುಮ್ಮನೆ ಒಂದು ಸಲ ಆಚೆ ಬರೋಣ ಅಂತ ಬಂದೆ. ಸೊ ಇದು ನಮ್ಮ ಕಾರ್ ಪಾರ್ಕಿಂಗು ಆ್ಯಂಡ್ ಇದು ಗೇಟು, ಮೇನ್ ಗೇಟ್ ಇದೇನೆ. ಸೊ ಅದು ಬಿಟ್ಟರೆ ಇಲ್ಲಿ ಸೇಫ್ಟಿ ಗೇಟು. ಯಾರೂ ಅಷ್ಟು ಸುಲಭವಾಗಿ ಒಳಗಡೆ ಬರೋಕ್ಕಾಗಲ್ಲ. ನಾವೇ ಬಂದು ಗೇಟ್ನ ಓಪನ್ ಮಾಡಬೇಕು. ಸೊ ಸೇಫ್ಟಿ ಇರೋದನ್ನೇ ನೋಡಿ ನಾನು ಮನೆ ಮಾಡ್ಕೊಂಡಿದ್ದು. ಸೊ ಈ ಗೇಟ್ಗೆ ನಾವು ಬಂದು ಲಾಕ್ ಓಪನ್ ಮಾಡಬೇಕು. ಸೊ ನೈಟು 9 ಓ ಕ್ಲಾಕ್ ಡೋರ್ ಬೀಗ ಹಾಕ್ಬಿಡ್ತೀವಿ. ಮೇಲ್ಗಡೆ ಬ್ಯಾಚುಲರ್ ಯಾರೋ ಒಬ್ಬರು ಅಣ್ಣ ಇದ್ದಾರೆ. ಸೊ ಅವರು ನಾವು ಅಷ್ಟೇ ಇರೋದು. ಸೊ ಹಾಗಾಗಿ ಗೇಟ್ ಲಾಕ್ ಮಾಡ್ಕೊಂಬಿಡ್ತೀವಿ. ಸೊ ಎವ್ರಿ ಡೇ ನನ್ನ ರುಟೀನ್ ಏನಂದರೆ 5 ಓ ಕ್ಲಾಕ್ ಎದ್ಬಿಡ್ತೀನಿ ಆ್ಯಂಡ್ 7 ಓ ಕ್ಲಾಕ್ ಅಷ್ಟರಲ್ಲೆಲ್ಲ ಕೆಲಸ ಮುಗ್ದಿರುತ್ತೆ A to Z. ಆ್ಯಂಡ್ ಆಮೇಲೆ ಟಿಫನ್ ಮಾಡಿ ಸ್ನಾನಕ್ಕೆ ಹೋಗಿ 10 ಓ ಕ್ಲಾಕ್ ಅಷ್ಟರಲ್ಲಿ ನಮ್ಮದು ತಿಂಡಿ, ಸ್ನಾನ, ಕೆಲಸ A to Z ಕಂಪ್ಲೀಟ್ ಆಗಿರುತ್ತೆ. ಸೊ ಈ ರುಟೀನು ನನಗೆ ತುಂಬ ವರ್ಷಗಳಿಂದನೂ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಾಗಾಗಿ ಯಾವ ಕೆಲಸ ಏನೇ ಇದ್ದರೂ ಫಸ್ಟು ಮುಗಿಸಿ, ತಿಂಡಿ ಮುಗಿಸಿ, ಸ್ನಾನ ಮುಗಿಸಿ ನಾವು ಬೇರೆ ಕೆಲಸ. ಸೊ ಹಾಗಾಗಿ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಮನೆ ಹೇಗೆ ಯಾವಾಗೂ ನೀಟಾಗಿರುತ್ತೆ. ಯಾಕೆ ನಮ್ಮ ಮನೆ ಅಂದರೆ ನಮ್ಮ ಮನೆಯಲ್ಲಿ ನಾನು ಕಿರಣ ಇಬ್ಬರೇ ಇರೋದ್ರಿಂದ ಯಾರೂ ಆ ಕಡೆ ಈ ಕಡೆ ವಸ್ತುನ ಚೆಲ್ಲಾಪಿಲ್ಲಿ ಮಾಡೋರು ಯಾರೂ ಇರೋಲ್ಲ. ಸೊ 1 ವೀಕ್ ಆದರೂ ಆ ವಸ್ತು ಅಲ್ಲೇ ಇರುತ್ತೆ. ಸೊ ನಮ್ಮಿಬ್ರಿಗೂ ಅದೊಂದು OCD ಪ್ರಾಬ್ಲಮ್ಮು. ಎಲ್ಲ ಕೆಲಸ ಮುಗಿದ್ಮೇಲೆ ಕಿರಣ ಹೊರಟ್ಬಿಟ್ಟ. ಸೊ ನಾನು ಒಬ್ಬಳೇ ಇರ್ತೀನಿ ಮನೆಯಲ್ಲಿ. ನಂಗೆ ಸ್ವಲ್ಪ ಮನೆ ಡೆಕೋರೇಟ್ ಮಾಡೋದು ಇದೆಲ್ಲ ತುಂಬ ಹುಚ್ಚು. ಸೊ ಮಾರ್ನಿಂಗು ಚಿತ್ರಾನ್ನ ಮಾಡಿದ್ದೆ ಟಿಫನ್ನಿಗೆ. ಸೊ ನಾವು ಟಿಫನ್ ಸ್ವಲ್ಪ ಲೈಟಾಗೆ ಮಾಡೋದು. ನಾನಂತೂ ತುಂಬ ಲೈಟಾಗಿ ಟಿಫನ್ ತಿಂತೀನಿ. ಏನಕ್ಕಂದರೆ ನನಗೆ ನಿದ್ದೆ ಬಂದುಬಿಡುತ್ತೆ. ಎಲ್ಲ ಕೆಲಸ ಮುಗ್ದಿರುತ್ತೆ. 5 ಓ ಕ್ಲಾಕ್ ಎದ್ದಿರ್ತೀನಿ. 5 to 10 ಅಂತ ಬಂದಾಗ ಒಂದು 5 hours ಗ್ಯಾಪ್ ಇರೋದ್ರಿಂದ ನಿದ್ದೆ ಬಂದುಬಿಡುತ್ತೆ, ಸ್ನಾನ ಆಗಿರುತ್ತಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಏನು ಮಾಡ್ತೀನಿ, ಲೈಟಾಗಿ ಟಿಫನ್ ತಿಂದಿರ್ತೀನಿ. ಆಮೇಲೆ ಏನಾದರೂ 10-10:30 ಹಾಗೆ ಫ್ರೂಟ್ಸು ಇಲ್ಲ ಮಜ್ಜಿಗೆ ಆ ಥರ ಏನಾದರೂ ಮಾಡಿಟ್ಕೊಂಡಿರ್ತೀನಿ. 60 kg ಆದಾಗಿಂದ ನನಗೆ ಭಯ. 60 kg ಆಗಿ ನಾನು ಈಗ ಒಂದು 45-50 ಒಳಗೆ ಈಗ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಆ 60 kgಯಿಂದ 50 ಒಳಗೆ ಮೇಂಟೆನೆನ್ಸ್ಗೋಸ್ಕರ ನಾನು ಮಾಡಿದ್ದೀನಲ್ಲ, ಆ ಒಂದು ಪ್ರೋಸೆಸ್ ಇದೆಯಲ್ಲ, ಅದು ಇವತ್ತು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಏನಾದರೂ ತಿನ್ನೋದಕ್ಕೂ ಅಷ್ಟೇ ತುಂಬ ಭಯ ಪಟ್ಕೊಂಡ್ಬಿಡ್ತೀನಿ ನಾನು. ಯಾಕೆಂದರೆ ಮತ್ತೆ ವೆಯ್ಟ್ ಗೇನ್ ಆದಾಗ ಮತ್ತೆ ನಾನು ಹಿಂಸೆ ಆಗುತ್ತೆ ನನಗೆ ಅನ್ನೋ ಕಾರಣಕ್ಕೆ ಜಂಕ್ ಫುಡ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಫ್ರೂಟ್ಸು, ಈ ಮಜ್ಜಿಗೆ ಈ ಥರ ಏನಾದ್ರು ಫ್ರೂಟ್ ಜ್ಯೂಸಸ್ಸು ಆ ಥರ ಏನಾದರೂ ಮಾಡ್ಕೊತೀನಿ ಅಷ್ಟೇ ಮಾರ್ನಿಂಗ್ ಟೈಮಲ್ಲಿ. ಸೊ ಅದಾದಮೇಲೆ 10-10:30-11 ಹಾಗೆ ಶುರು ಮಾಡಿದ್ರೆ ಬುಕ್ಸ್ ಓದೋದನ್ನು ಈಗ ಒಂದು 15 ಡೇಸಿಂದ ಮತ್ತೆ ರುಟೀನ್ ಶುರು ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನಿದ್ದೆ ಬಂದುಬಿಡುತ್ತೆ. ಸೊ ಹಾಗಾಗಿ ಡೋರ್ ಓಪನ್ ಮಾಡ್ಕೊಂಡು ಯಾರೂ ಒಳಗಡೆ ಬರೋಲ್ಲ. ಸೊ ಯಾರೇ ಬಂದ್ರೂ ಆ ಗೇಟ್ ಹತ್ರ ನಾಟ್ ಮಾಡೇ ಬರಬೇಕು. ಸೊ ಹಾಗಾಗಿ ನಮಗೇನು ಡೋರ್ ಓಪನ್ ಮಾಡ್ಕೊಳ್ಳೋಕ್ಕೇನು ಭಯ ಆಗೋಲ್ಲ. ನಾನು ಓದ್ತಾ ಇರೋ ಬುಕ್ಕು ಸದ್ಗುರು ಅವ್ರದ್ದು ಆಸೆ ಪಡು ಸಾಧಿಸು ಅಂತ. ನಾನು ಈ ಬುಕ್ನ ತೊಗೊಂಡಾಗ ಏನೋ ಆಸೆ ಪಟ್ಟರೆ ಸಾಧಿಸ್ಬೋದು ಅಂತ ತೊಗೊಂಡೆ. ಸೊ ಇದರಲ್ಲಿ ನಾನೊಂದು ಲೈನ್ ನಿಮ್ಗೆ ಹೇಳ್ತೀನಿ. ಆಸೆ ಪಡು ಸಾಧಿಸು ಅಂದರೆ ನಾವೊಂದು ಪ್ರಾಪರ್ಟಿ, ಮನೆ, ದುಡ್ಡು ಅದನ್ನೆಲ್ಲ ನಾವು ಸಾಧನೆ ಅದೇನೇ ನಾವು ಆಸೆ ಪಡೋದು ಅಂತ ಅಂದ್ಕೊಂಡಿರ್ತೀವಿ. ಆ್ಯಕ್ಚುಲ್ ಆಸೆ ಏನು ಸಾಧಿಸಬೇಕು ಅಂದರೆ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು, ನಮ್ಮನ್ನು ನಾವು ಆಸೆ ಪಡಬೇಕು. ನಮಗೆ ಯಾವುದೇ ಕಾಯಿಲೆ ಬರ್ದಂಗೆ ನಮ್ಮ ಹೆಲ್ತನ್ನು ನಾವು ನೋಡ್ಕೊಳ್ಳೋದೇ ಈಗಿನ ಒಂದು ಜನ್ರೇಷನ್ ಸಾಧನೆ. ಸೊ ಅದೇ ಆ ಬುಕ್ಕಲ್ಲಿರೋದು. ಸೊ ನಮ್ಮನ್ನು ನಾವು ಫಸ್ಟ್ ಪ್ರೀತಿಸ್ಕೋಬೇಕು, ಆಮೇಲೆ ಮಿಕ್ಕಿದ್ದಲ್ಲ, ಆಮೇಲೆ ಪ್ರಾಪರ್ಟಿ ಎಲ್ಲ. ಸೊ ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೊಂಡ್ರೆ ಬೇರೆದೆಲ್ಲ ತಾನಾಗೇ ಒಲಿಯುತ್ತೆ ಅನ್ನೋದು ಒಂದು ಈ ಬುಕ್ಕಿನ ಒಂದು ಸಾರಾಂಶ. ಸೊ ನಾವು ಫಿಟ್ ಆ್ಯಂಡ್ ಫೈನ್ ಆಗಿದ್ದರೆ ಎಲ್ಲರೂ ನಮ್ಮವರೇ. ಸೊ ನಾವು ಫಿಟ್ ಆ್ಯಂಡ್ ಫೈನ್ ಆಗಿಲ್ಲ ಅಂದಾಗ ನಮ್ಮ ಆರೋಗ್ಯ ಕೈ ಕೊಟ್ಟಾಗ ಕೋಟಿ ದುಡ್ಡಿದ್ರೂ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಬುಕ್ಸ್ ಓದೋದ್ರಿಂದ ನಂಗೆ ತುಂಬ ಮೋಟಿವೇಟ್ ಆಗುತ್ತೆ. ಹಾಗಾಗಿ ಓದ್ತೀನಿ. ಅದು ಮುಗಿದ್ಮೇಲೆ ಕಿರಣ ಊಟಕ್ಕೆ ಅಂತ ಫೋನ್ ಮಾಡಿದ್ದ ಬರ್ತೀನಿ ಅಂತ. ಸೊ ನಾನು ಬುಕ್ ಓದಿ ಮುಗಿಸೋಷ್ಟರಲ್ಲಿ 3 ಓ ಕ್ಲಾಕ್ ಆಗಿತ್ತು. ಆವಾಗ ಬಂದ ಅವನು ಊಟಕ್ಕೆ ಅಂತ. ಸೊ ನಾನು ಅವನಿಗೆ ಕ್ಯಾಮ್ರಾ ಇಟ್ಟಿರೋದು ಹೇಳಿರಲಿಲ್ಲ. ಹಿಡನ್ನಾಗಿ
ಸುಮ್ಮನೆ ಇಟ್ಟಿದ್ದೆ. ಸೊ ಅವನು ಅಷ್ಟೇ ಬಂದ ತಕ್ಷಣ ಏನೇನು ರುಟೀನ್ ಆಯಿತು, ಏನೇನು ಮಾಡ್ದೆ, ಯಾರ್ಯಾರು ಸಿಕ್ಕಿದ್ರು, ಏನಾದರೂ ಟಾಪಿಕ್ ನಡೀತಾ ಏನು ಪ್ರತಿಯೊಂದು ಹೇಳ್ತಾ ಇರ್ತಾನೆ. ಸೊ ಊಟ ಸ್ವಲ್ಪ ಅವ್ನು ಲೇಟೇ ಮಾಡೋದು, ಯಾಕೆಂದರೆ ನೈಟ್ ಊಟ ಅವನು ಊಟದ ವಿಷಯದಲ್ಲಿ ಅವನು ಟೈಮ್ ಅಡುಗೆ ಮಾಡಿದರೂ ತಿನ್ನಲ್ಲ. ಅವ್ನಿಗೆ ಯಾವಾಗ ಹಸಿವಾಗುತ್ತೆ ಅವಾಗೇ. ಸೊ ಹೆಲ್ತ್ ಬಗ್ಗೆ ನಾನು ತುಂಬ ಕಾನ್ಸಿಯಸ್, ಅವನೇನು ಅಷ್ಟು ಕಾನ್ಸಿಯಸ್ ಇಲ್ಲ. ಸೊ ಕ್ಯಾಮ್ರಾ ಇಟ್ಟಿದ್ದನ್ನು ಅವನು ರೆಕಗ್ನೈಸ್ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಸ್ವಲ್ಪ ಅವನು ನರ್ವಸ್ ಆದ, ಕ್ಯಾಮ್ರಾ ಇದೆ ಅಂತ. ಇಬ್ಬರು ಮಾತಾಡ್ಕೋತಾ ಇರ್ತೀವಿ. ನಾನು ಮಾರ್ನಿಂಗಿಂದ 3 4 o'clockವರೆಗೂ ಒಬ್ಬಳೇ ಇರೋದ್ರಿಂದ ಅವ್ನು ಬಂದಾಗ ಏನೋ ಒಂಥರ ಖುಷಿ ಆಗುತ್ತೆ, ಅವ್ವ ಯಾರೋ ಒಬ್ಬರು ಬಂದರು ಮಾತಾಡೋಕ್ಕೆ ಅನ್ನೋ ಥರ ಇರುತ್ತೆ. ಅಲ್ಲಿವರೆಗೂ ಒಂದು ಡ್ರಾಪು ನಾನು ಮಾತಾಡಿರಲ್ಲ ಯಾರ ಜೊತೆನೂ. ಸೊ ಹಾಗಾಗಿ ಆಮೇಲೆ ಅವನಿಗೆ ನಾನು ಊಟ ಹಾಕ್ಕೊಡೋಣ ಅಂತ ಹೋಗ್ತಾಯಿದ್ದೀನಿ. ಇವನಂತೂ ಊಟದ ವಿಷಯದಲ್ಲಿ ಯಾವಾಗೇ ಊಟ ಮಾಡಲಿ ಬಿಸಿ ಬಿಸಿ ಇರಬೇಕು. ಸೊ ಹಾಗಾಗಿ ಅವನು ಅಲ್ಲಿ ತಿನ್ನಬೇಕಾದ್ರೆ ಮಾತ್ರ ನಾನು ರೈಸ್ ಮಾಡಿ ಕೊಡ್ತೀನಿ. ಸೊ ಮಾರ್ನಿಂಗ್ ಚಿತ್ರಾನ್ನ ಮಾಡಿದಾಗೇ ಬೇಳೆ ಸಾಂಬಾರು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ರೈಸ್ ಒಂದು ಮಾಡಿ ಅವನಿಗೆ ಕೊಡ್ತೀವಿ. ಅವನೇನು ಅಷ್ಟೊಂದು ಊಟದ ವಿಷಯದಲ್ಲೇನು ಫುಡ್ಡಿ ಏನಿಲ್ಲ. ಅವ್ನು ನನಗಿಂತ ತುಂಬ ಕಡಿಮೆನೇ ಅವನು ಊಟ ಅಂತ ಮಾಡೋದು. ಸೊ ಹಾಗಾಗಿ ಅವನು ಊಟ ಮಾಡ್ತಾಯಿದ್ದಾನೆ. ಬೇಳೆ ಸಾಂಬಾರು ರೈಸ್ ಮಾಡಿದ್ವಿ. ಅದು ನಮಗೆ ನಮ್ಮ ಮನೇಲಿ ರುಟೀನ್ ಅದು. ಸೊ ಅದಾದಮೇಲೆ 4 o'clockಗೆ ನಮ್ಮ ಅತ್ತೆ ಮಾವ ಬರ್ತಾರೆ ಡೈಲಿ. ಇಲ್ಲಿಗೆ ರಾಮನಗರಕ್ಕೆ ಬಂದಾಗಿಂದನೂ ಬರ್ತಾಯಿದ್ದಾರೆ ನಮ್ಮ ಮನೆಗೆ. ನಮ್ಮ ಮಾವಂಗೆ ಸ್ಟ್ರೋಕ್ ಆಗಿರೋದ್ರಿಂದ ನಮ್ಮ ಅತ್ತೆ ಡೈಲಿ ವಾಕಿಂಗ್ ಮಾಡಿಸ್ತಾರೆ. ವಾಕಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲೇ ಬರ್ತಾರೆ. ಸೊ ಹಾಗಾಗಿ ನಮ್ಮ ಮನೇಲಿ ಟೀ ಕಾಫಿ ಏನೇ ಇದ್ದರೂ 4 o'clock ಮೇಲೆ ನಡೆಯೋದು. ಸೊ ಯಾಕಂದರೆ ನಾನು ಟೀ ಕಾಫಿನ ತುಂಬ ನಾನು ಕುಡಿಯಲ್ಲ. ಸೊ ಕಿರಣಂಗೂ ಅಷ್ಟೇ ನಾನು ಅವಾಯ್ಡ್ ಮಾಡಿಸ್ತೀನಿ ಅವನಿಗೆ. ಅದ್ರ ಬದಲು ಮಜ್ಜಿಗೆ ಏನಾದರೂ ಕೊಟ್ಬಿಡ್ತೀನಿ. ಅದು ಟೀ ಕಾಫಿ ಒಳ್ಳೆಯದಲ್ಲ. ಸೊ ಆಮೇಲೆ 4-4:30 ಹಾಗೆ ಇವರು ವಾಕಿಂಗ್ ಮುಗಿಸ್ಕೊಂಡು ಬಂದು 7 o'clockವರೆಗೂ ನಮ್ಮ ಮನೇಲಿ ಇರ್ತಾರೆ. ಸೊ ಅವಾಗ ಸ್ವಲ್ಪ ನಂಗೆ ಅದನ್ನು ಬೇಜಾರು ಕಳೆಯೋ ಥರ ಆಗುತ್ತೆ. ನಮ್ಮ ಮಾವ ಇವರೇ ಕೃಷ್ಣಯ್ಯ ಅಂತ, ಇವರು ನಾಗಮ್ಮ ಅಂತ, ಕಿರಣ ಅವರ ಅಪ್ಪ ಅಮ್ಮ ಇವರು. ಸೊ ಬರ್ತಾರೆ, ಒಂದು 7 o'clockವರೆಗೂ ಕೂತಿರ್ತಾರೆ. ಮಗನ್ನೆಲ್ಲ ವಿಚಾರಿಸ್ತಾ ಇರ್ತಾರೆ, ನನ್ನೆಲ್ಲ ಕೇಳ್ತಾ ಇರ್ತಾರೆ ಏನು ಅಡುಗೆ ಏನು ಅಂತ. ಸೊ ಮದುವೆ ಆದಾಗಿಂದನೂ ಅಷ್ಟೇ ತುಂಬ ಜನ ನಮ್ಮಿಬ್ಬರು ಅತ್ತೆ ಸೊಸೆ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆ ಮನೆಗೆ ಈ ಮನೆಗೂ ಹೇಳ್ತಾ ಇರೋರು. ಆಮೇಲೆ ನಾವು ಯಾವಾಗ ಚೆನ್ನಾಗಾದ್ವಿ, ನನಗೆ ಯಾರೇ ಏನು ಹೇಳಿದ್ರು ನಾನು ನಮ್ಮ ಅತ್ತೆ ತಾವು ಡಿಸ್ಕಸ್ ಮಾಡಿಬಿಡ್ತೀನಿ. ಅವರು ಅಷ್ಟೇ ಇಂಥವ್ರು ಹಿಂಗೆ ಅಂದರು ಅಂತ ಡಿಸ್ಕಷನ್ ಮಾಡಿಬಿಡ್ತಾರೆ. ಸೊ ಇವಾಗ ಸ್ವಲ್ಪ ಮಧ್ಯದವರು ಮನೆ ಹಾಳು ಮಾಡೋದನ್ನು ನಾವೇ ತಪ್ಪಿಸ್ಕೊಳ್ತಾ ಇದ್ದೀವಿ. ಹೇಳೋದಂತೂ ಅವ್ರು ಬಿಟ್ಟಿಲ್ಲ, ಬಟ್ ನಾವಂತೂ ಕೇಳೋದಕ್ಕಂತೂ ಹೋಗಲ್ಲ. ನಾನಂತೂ ಮೊದಲಾಗೆ ಹೋಗಲ್ಲ, ಯಾಕೆಂದರೆ ನನ್ನ ಜನನೇ ಸೇರಲ್ಲ. ಸೊ ಹಾಗಾಗಿ ಈಗ ಕಾಫಿ ಟೀ ಟೈಮು. ಸೊ ಇವರೆಲ್ಲ ಬಂದಾಗ ಸ್ವಲ್ಪ ಬೇಜಾರು ಕಮ್ಮಿ ಆಗುತ್ತೆ. ಕಿರಣ 3 o'clock ಬರ್ತಾನೆ, ಒಂದು 1 hour ಅವ್ನ ಮಾತೇ ನಡೀತಾ ಇರುತ್ತೆ. ಆ್ಯಂಡ್ ಅದಾದಮೇಲೆ ಇವ್ರು ಬಂದು ಒಂದು 7-7:30ವರೆಗೂ ಇರ್ತಾರೆ. 7:30 ಮೇಲೆ ಮತ್ತೆ ನಂದು ಸಾಂಬಾರಿದ್ದರೆ ಇದೇ ಥರ ರುಟೀನ್ ನಂದು ಶುರುವಾಗ್ತದೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.